ಸರ್ ಮನೆ ಮೇಲೆ ಒಂದು ಅರಮನೆ ನೋಡಿದ್ದೀರಾ ಸರ್? ಅರಮನೆ ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ ನೋಡಿ ಸರ್. ಇವಾಗ ಈ ಮನೆ ನೋಡ್ಬೇಕು ತುಂಬ ಖುಷಿ ಆಗುತ್ತೆ ನನಗೆ. ನಾನು ಅಂದ್ಕೊಂಡಿಲ್ಲ ಈ ಥರ ಮನೆ ಕಟ್ತೀವಿ ಅಂತ. ನಾವು ಅಂದ್ಕೊಳಕ್ಕಿಂತ ತುಂಬ ಚೆನ್ನಾಗಿ ಕಟ್ಕೊಡ್ತಾರೆ, ಅದು ನಮಗೆ ಮೇನ್ ಬೇಕಾಗಿದ್ದು. ಅದರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ತುಂಬ ಅದ್ಭುತವಾಗಿ ಮನೆ ಬಂದಿದೆ. ಇದರಿಂದ ತುಂಬ ಖುಷಿಯಾಗಿದೆ ನಮಗೆ. ಸರ್ ಮನೆ ಕಟ್ಟಕ್ಕೆ ರೆಕಮೆಂಡ್ ಬಂದರೆ ಇವ್ರ ಜೊತೆ ಹೋಗಬೇಕು, ಇವ್ರ ಜೊತೆ ಮನೆ ಕಟ್ಟಬೇಕು ಅಂತ ನಾನು ಇನ್ನೊಬ್ಬರಿಗೆ ಮಾಹಿತಿನ ಹಂಚ್ಕೊಳ್ಳೋಕೆ ತುಂಬ ಖುಷಿ ಪಡ್ತೀನಿ ಸರ್. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ಮಧು ಆರಾಧ್ಯ ಅಂತ. ಆರಾಧ್ಯ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೆಟೀರಿಯಲ್ ಸಪ್ಲೈಯಿಂದ ಒಂದು ಜಿಗಣಿ ಹತ್ರ ಒಂದು ಲೇಔಟಲ್ಲಿ ನಮ್ಮದೇ ಕನ್ಸ್ಟ್ರಕ್ಷನ್ ಮೆಟೀರಿಯಲಲ್ಲಿ ಒಂದು ಕಟ್ಟಿರೋ ಒಂದು ಸುಂದರವಾದ ಬಿಲ್ಡಿಂಗ್ನ ನಾವು ತೋರಿಸ್ತಾ ಇದ್ದೀವಿ ಇವತ್ತು. ಬನ್ನಿ ವೀಕ್ಷಕರೇ ಯಾವ ಥರ ಇದೆ ಅಂತ ನೋಡೋಣ. ಸರ್ ಮೊದಲನೇದಾಗಿ ನೋಡೋದಾದರೆ ಇದು ಒಂದು 30-40 ಡೈಮೆನ್ಷನಲ್ಲಿ ಒಂದು G+3 ಬಿಲ್ಡಿಂಗ್ ಇದು. ಮತ್ತು ಈ ಬಿಲ್ಡಿಂಗಲ್ಲಿ ನೋಡ್ಬೋದು ಸರ್ ನೀವು, ಪಾರ್ಕಿಂಗು ಒಂದು 2 ಕಾರು ಮತ್ತು ಒಂದು 4 ಬೈಕು ಪಾರ್ಕ್ ಮಾಡೋಷ್ಟು ಒಂದು ಪಾರ್ಕಿಂಗ್ ಮಾಡಿದ್ದೀವಿ. ಮತ್ತು ಒಂದು ವಿಂಡೋಸ್ಗೆ ಒಂದು ಸೇಫ್ಟಿ ಗ್ರಿಲ್ಸ್ ಕೊಟ್ಟಿದ್ದೀವಿ. ಮತ್ತು ಒಂದು UPVC ವಿಂಡೋಸು ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಈ ಬಿಲ್ಡಿಂಗಲ್ಲಿ ಲಿಫ್ಟ್ ಸಹ ಪ್ರೊವೈಡ್ ಮಾಡಿದ್ದೀವಿ ಸರ್. ಮತ್ತು ಇದು ಗ್ರೌಂಡ್ ಫ್ಲೋರಲ್ಲಿ ನಾವು ಒಂದು 1 BHK ಒಂದು ಮನೆನ ಮಾಡಿಕೊಟ್ಟಿದ್ದೀವಿ. ಇದು ರೆಂಟ್ ಪರ್ಪಸ್ಸು. ಬಿಲ್ಡಿಂಗ್ಗೆ ಯೂಸ್ ಮಾಡಿರೋ ಮೆಟೀರಿಯಲ್ ಎಲ್ಲ ಆಲ್ಮೋಸ್ಟ್ ಎಲ್ಲ ನಮ್ಮದೇ ಮೆಟೀರಿಯಲ್ ಸರ್. ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಮಗೆ ಆಲ್ಮೋಸ್ಟ್ ನಮಗೆ ಮೆಟೀರಿಯಲ್ ಎಲ್ಲ ಒಂದು ಕಮ್ಮಿ ಬಜೆಟಲ್ಲೇ ನಮಗೆ ಸೇವ್ ಮಾಡ್ಕೊಂಡು ಮಾಡಿದ್ದೀವಿ ಈ ಬಿಲ್ಡಿಂಗ್ನ ಸರ್. ಸರ್ ಈ ಬಿಲ್ಡಿಂಗಲ್ಲಿ ನಮಗೆ G+3 ಬಿಲ್ಡಿಂಗ್ ಆಗಿರೋದ್ರಿಂದ ನಮಗೆ ಆಲ್ಮೋಸ್ಟ್ ಒಂದು 10 ಲಕ್ಷ ನಮಗೆ ಈ ಬಿಲ್ಡಿಂಗಲ್ಲಿ ಸೇವ್ ಆಗಿದೆ ಸರ್. ಸರ್ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಾವು ಹೊರಗಡೆ ಬೈ ಮಾಡಿದಾಗ ನಮಗೆ ಅಲ್ಲಿ ಬರೋ ಕಾಸ್ಟ್ಗೂ ಮತ್ತು ನಮ್ಮದೇ ಓನ್ ಮೆಟೀರಿಯಲ್ ಹಾಕಿದಾಗೂ ಮತ್ತು ನಮ್ಮದೇ ಓನ್ ಮೆಟೀರಿಯಲ್ ಮತ್ತು ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ನ ನಾವು ಯೂಸ್ ಮಾಡಿದ್ದೀವಿ ಸರ್ ಈ ಬಿಲ್ಡಿಂಗ್. ಸರ್ ನಮ್ಮಲ್ಲಿ ಸ್ಯಾಂಡು, ಅಗ್ರಿಗೇಟ್ಸು ಮತ್ತು ಬ್ಲಾಕ್ಸು, ಬ್ರಿಕ್ಸು ಇದೆಲ್ಲ ನಮ್ಮದೇ ಓನ್ ಮೆಟೀರಿಯಲ್ ಇದೆ ಸರ್. ಮತ್ತು ನಾವು ಫಸ್ಟ್ ಫ್ಲೋರ್ ನೋಡೋಣ ಬನ್ನಿ ಸರ್ ಯಾವ ಥರ ಇದೆ ಅಂತ. ಒಂದು ಓನರ್ ಮನೆ ಅಂತ ಹೇಳ್ಬೋದು, ಒಂದು ಮನೆ ಮೇಲೆ ಒಂದು ಅರಮನೆ ಅಂತಲೇ ಹೇಳ್ಬೋದು ಸರ್. ಒಂದು ಅರಮನೆ ಯಾವ ಥರ ಇದೆ ಅಂತ ನೋಡ್ಬೋದು. ಒಂದು ಈ ಥರ ಡೋರ್ ನೀವೆಲ್ಲ ನಾನು ನೋಡಿದ್ರೆ ನೋಡಿ ಒಂದು 10x8 ಒಂದು ಇಂಥ ದೊಡ್ಡ ಡೋರ್ನ ಒಂದು ಓನರ್ ನಮ್ಗೆ ಇದೇ ಥರ ಬೇಕು ಅಂತ ಮಾಡಿಸ್ಕೊಂಡಿದ್ದಾರೆ ಸರ್. ಫುಲ್ಲು ಟೀಕುಡ್ ಡೋರ್ ಸರ್. ಇದು ಎಷ್ಟಾಗ್ಬೋದು ಅಂತ ಯೋಚನೆ ಮಾಡಿ ಸರ್ ನೀವು. ಇದನ್ನು ಸಹ ನಾವು ಒಂದು ಕಮ್ಮಿ ಬಜೆಟಲ್ಲಿ ಮಾಡಿಕೊಟ್ಟಿದ್ದೀವಿ ಓನರ್ಗೆ. ಬನ್ನಿ ಸರ್ ಒಳಗಡೆ ಯಾವ ಥರ ಇದೆ ಅಂತ ನೋಡೋಣ. ಇಲ್ಲಿ ನೋಡ್ಬೋದು ಇಲ್ಲೂ ಸಹ ಒಂದು ಗ್ರಾನೈಟ್ನ ಯೂಸ್ ಮಾಡಿದ್ದೀವಿ ಫ್ಲೋರಿಂಗ್ಗೆ ಸರ್. ಇದು ಕಸ್ಟಮರು ತುಂಬ ನಮಗೆ ಒಂದು ಪರ್ಟಿಕ್ಯುಲರ್ ಇದೇ ಥರ ಡಿಸೈನ್ ಬೇಕು ಅಂದಿದ್ದರಿಂದ ನಾವು ಒಂದು 1 year 1 monthಗೆ ಇದನ್ನು ಕ್ಲೋಸ್ ಮಾಡಿಕೊಟ್ಟಿದ್ದೀವಿ. ಮತ್ತು ಈ ಮನೆಯಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ ಒಂದು ಡೋರ್ ಆಗ್ಬೋದು ಮತ್ತು ವಿಂಡೋಸ್ ಆಗ್ಬೋದು, ಇದೆಲ್ಲ ಟೀಕುಡ್ ಆದ್ರಿಂದ ಅದನ್ನೆಲ್ಲ ಡಿಸೈನ್ ಮಾಡಿಸೋದಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿತು. ಅದು ಬಿಟ್ಟರೆ ನಾವು ಒಂದು 6 to 8 monthsಲ್ಲಿ ಒಂದು ಬಿಲ್ಡಿಂಗ್ನ ಕ್ಲೋಸ್ ಮಾಡಿಕೊಡ್ತೀವಿ ಸರ್. ಈ ಮನೆಗೆ 1 year 1 monthನಲ್ಲಿ ಇದನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀವಿ ಸರ್. ನಮ್ಮಲ್ಲಿ ಏನಂದರೆ ನಮ್ಮದೇ ಆದ ಓನ್ ಮೆಟೀರಿಯಲ್ ಇರೋದ್ರಿಂದ ನಮಗೆ ಈ ಬಜೆಟ್ ವೈಸ್ ಬಂದಾಗ ಅದು ಸ್ವಲ್ಪ ನಮಗೆ ಉಳಿತಾಯ ಆಯಿತು ಸರ್. ಅದರಿಂದ ನಾವು ಫಸ್ಟೇ ನಾವು ಅವ್ರಿಗೆ ಕ್ಲೈಂಟ್ಗೆ ರೇಟ್ಸ್ ಕೊಡಬೇಕಾದ್ರೆ ಸ್ವಲ್ಪ ನೆಗೋಷಿಯಬಲ್ಲಿ ನಾವು ರೇಟ್ಸ್ನ ಕೊಟ್ಟಿದ್ವಿ. ಅದೇ ಥರ ಕ್ವಾಲಿಟಿ ವೈಸು ನಾವು ಯಾವುದರಲ್ಲೂ ಕಾಂಪ್ರಮೈಸ್ ಆಗ್ದಿರ ಒಂದು ಹೈ ಕ್ವಾಲಿಟಿ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಈ ಮನೆನ ಮಾಡಿಕೊಟ್ಟಿದ್ದೀವಿ ಸರ್. ಸರ್ ನಮ್ಮದು ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಬಂದು ನಮ್ಮದು ಬೆಂಗಳೂರು ಸೌತಲ್ಲಿ ಮಾತ್ರ ನಮ್ಮದು ಸಪ್ಲೈ ಇದೆ. ಮತ್ತು ನಮ್ಮದು ಕನ್ಸ್ಟ್ರಕ್ಷನ್ ಬಂದು ಆಲ್ ಓವರ್ ಕರ್ನಾಟಕ. ನೀವು ಒಂದು ದೊಡ್ಡ ಪ್ರಾಜೆಕ್ಟ್ ಇತ್ತು ಅಂತಂದರೆ ಕರ್ನಾಟಕದಲ್ಲಿ ಯಾವುದೇ ಜಾಗದಲ್ಲಿ ನಿಮ್ಮದು ಬಿಲ್ಡಿಂಗ್ ಇದ್ದರೂ ನಾವು ಕನ್ಸ್ಟ್ರಕ್ಟ್ ಮಾಡಿಕೊಡ್ತೀವಿ. ಆಫೀಸ್ ಬಂದು ಗೊಟ್ಟಿಗೆರೆಯಲ್ಲಿದೆ. ನಿಮಗೆ ಮೆಟೀರಿಯಲ್ ನೋಡಬೇಕು, ಕ್ವಾಲಿಟಿ ನೋಡಬೇಕು ಅಂತಂದರೆ ನೀವು ಗೊಟ್ಟಿಗೆರೆಯಲ್ಲಿ ಬಂದು ನಮ್ಮ ಮೆಟೀರಿಯಲ್ ನೋಡಿ ನೀವು ಬೈ ಮಾಡ್ಬೋದು. ನಿಮಗೆ ನಮ್ಮದೇ ಆದ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ ನೀವು ಜಿಗಣಿ AP ಸರ್ಕಲಲ್ಲಿ ನಮ್ಮದು ICICI ಬ್ಯಾಂಕ್ ಮೇಲ್ಗಡೆ ನಮ್ಮದು ಆಫೀಸ್ ಇದೆ. ನೀವು ಅಲ್ಲಿ ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಾಂದರೆ ಈ ವಿಡಿಯೋದಲ್ಲಿ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಸರ್. ಸರ್ ನಮ್ಮದು ಬೇಸಿಕ್ ಪ್ರೈಸ್ ಬಂದು ಒಂದು 1750 ಒಂದು 3000ವರೆಗೂ ನಮ್ಮದು ಪ್ಯಾಕೇಜಸ್ ಇದೆ. ನಿಮಗೆ ಒಂದು ಅದ್ಭುತವಾದ ಮನೆ ಬೇಕು ಅಂತಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸರ್. ನಿಮಗೆ ಅದ್ಭುತವಾಗಿ ನಾವು ಕಟ್ಕೊಡ್ತೀವಿ ಸರ್. ಒಂದು ಅದೇ ಥರ ನೋಡ್ಬೋದು ನೀವು, ಡೂಪ್ಲೆಕ್ಸ್ ಹೌಸಲ್ಲಿ ಮೇಲ್ಗಡೆ ಬರ್ತಾ ಇದ್ದಂಗೆ ಒಂದು ದೇವ್ರ ಮನೆ ಸೆಂಟ್ರಲ್ ಕೊಟ್ಟಿದ್ದೀವಿ. ದೇವ್ರ ಮನೆ ಮೇಲ್ಗಡೆ ನಾವು ನೋಡ್ಬೋದು ಒಂದು ಸ್ಕೈಲೈಟು ಡೈರೆಕ್ಟಾಗಿ ದೇವ್ರಿಗೆ ಬಿಡೋ ಥರ ಮಾಡಿಕೊಟ್ಟಿದ್ದೀವಿ. ಅದೇ ಥರ ನೋಡ್ಬೋದು ಒಂದು ಲೈಟ್ ನೋಡ್ಬೋದು ನೀವು, ಒಂದು ಅದ್ಭುತವಾದ ಒಂದು ಲೈಟ್ ಸಹ ಕೊಟ್ಟಿದ್ದೀವಿ. ಇಲ್ಲಿ ಒಂದು 2 BHK ಕೊಟ್ಟಿದ್ದೀವಿ ಸರ್. ಇಲ್ಲಿ 2 bedrooms ಇದ್ದಾವೆ. ಬೆಡ್ರೂಮ್ ಸಹ ತುಂಬ ಅದ್ಭುತವಾಗಿ ಬಂದಿದೆ. ಒಂದು ಅದೇ ಥರ ಒಂದು ಸ್ಲೈಡಿಂಗ್ ವಾರ್ಡ್ರೋಬ್ ಇರ್ಬೋದು. ನಮಗೆ ಒಂದು ಬೆಡ್ ಸೆಂಟ್ರಲ್ಲಿ ವಾಸ್ತು ಪ್ರಕಾರ ಒಂದು ಬೆಡ್ ಸಹ ಪ್ರೊವೈಡ್ ಮಾಡಿದ್ದೀವಿ. ಮತ್ತು ಒಂದು ವಿಂಡೋಸ್ನ
ನೋಡ್ಬೋದು ಎಲ್ಲ ನೀವು ಈ ಬಿಲ್ಡಿಂಗಲ್ಲಿ ಎಲ್ಲ ಟೀಕುಡ್ ಸರ್. ಬಾಲ್ಕನಿ ಒಂದು ಸಿಟ್ಟಿಂಗ್ ಏರಿಯಾ ಅಂತ ಹೇಳ್ಬೋದು. ಸಿಟ್ಟಿಂಗ್ ಏರಿಯಾ ನೀವು ನೋಡಿದ್ರೆ ಅದ್ಭುತವಾಗಿದೆ. ನೋಡಿ ವೀಕ್ಷಕರೇ, ಸಿಟ್ಟಿಂಗ್ ಏರಿಯಾ ಈ ಥರ ಇದೆ. ನಾವು ನೋಡ್ಬೋದು ಇಲ್ಲಿ ಬರ್ತಾ ಇದ್ದಂಗೆ ಒಂದು ಸ್ಕೈಲೈಟ್ ನೋಡ್ಬೋದು ಯಾವ ಥರ ಬರ್ತಾ ಇದೆ ಅಂದ್ಬಿಟ್ಟು. ಇಲ್ಲಿ ಲೈಟೇ ಬೇಕಾಗಿಲ್ಲ. ನೀವು ನೈಟ್ ಒಂದು ಡಿನ್ನರ್ ಪಾರ್ಟಿ ಇರ್ಬೋದು, ಏನಾದರೂ ಒಂದು ಚಿಕ್ಕ ಫಂಕ್ಷನ್ ಇರ್ಬೋದು, ಏನಾದರೂ ಮಾಡ್ಕೊಳ್ಳೋಕ್ಕೆ ತುಂಬ ಅದ್ಭುತವಾಗಿದೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಒಂದು ಪೇಂಟಿಂಗಲ್ಲಿ ಒಂದು ಡಿಸೈನ್ನ ಕೊಟ್ಟಿದ್ದೀವಿ. ಅದೇ ಥರ ಒಂದು ಗ್ರಾನೈಟ್ ಸಹ ಇದಕ್ಕೆ ಪ್ರೊವೈಡ್ ಮಾಡಿದ್ದೀವಿ. ಒಂದು ನೋಡ್ಬೋದು ಇದಕ್ಕೆ ಒಂದು ಸಿಟ್ಟಿಂಗ್ ಏರಿಯಾ ನೋಡ್ಬೋದು, ತುಂಬ ಚೆನ್ನಾಗಿದೆ. ಒಂದು ಆರಾಮಾಗಿ ಒಂದು 10 ಜನ ಇಲ್ಲಿ ಕುತ್ಕೊಂಡು ಪಾರ್ಟಿ ಮಾಡಿಕೊಂಡು ನೈಟು ಬೇಕಾದ್ರೆ ಓನರ್ ಬೇಕಾದ್ರೆ ಎಣ್ಣೆ ಹಾಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಯಾವ ಮೆಟೀರಿಯಲ್ ನೀವು ಸಪ್ಲೈ ಮಾಡ್ತಾ ಇದ್ದೀರಾ? ಈಗ ಕನ್ಸ್ಟ್ರಕ್ಷನ್ ಬಿಟ್ಟು ಬೇರೆ ಅದನ್ನು ಸಪ್ಲೈ ಮಾಡ್ತೀರಾ? ಸರ್ ನಾವಿವಾಗ ಲಾಸ್ಟ್ 15 ಇಯರ್ಸಿಂದ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ನ ಸಪ್ಲೈ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವಿವಾಗ ಸ್ಯಾಂಡು, ಅಗ್ರಿಗೇಟ್ಸು ಮತ್ತು ಬ್ಲಾಕ್ಸು, ಬ್ರಿಕ್ಸ್ನ ಸಪ್ಲೈ ಮಾಡ್ತಾ ಇದ್ದೀವಿ. ನಾವು ನಮ್ಮದೇ ಆದ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡ್ತೀವಿ ಮತ್ತು ಬೇರೆ ಅದರ್ ಕನ್ಸ್ಟ್ರಕ್ಷನ್ಗೂ ಸಹ ಪ್ರೊವೈಡ್ ಮಾಡ್ತೀವಿ ಸರ್. ಯಾವುದೇ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಇರ್ಬೋದು, ಯಾರದೇ ಕನ್ಸ್ಟ್ರಕ್ಷನ್ ಇರ್ಬೋದು, ನಮ್ಮ ಹತ್ರ ಮೆಟೀರಿಯಲ್ ತೊಗೊಂಡ್ರೆ ಒಂದ್ಸರಿ ನಮ್ಮ ಮೆಟೀರಿಯಲ್ನ ನೋಡಿ ನೀವು ಯಾವ ಥರ ನಮ್ಮದು ಒಂದು ವಾಷಿಂಗ್ ಇರ್ಬೋದು, ಒಂದು ಕ್ವಾಲಿಟಿ ಇರ್ಬೋದು, ಯಾವ ಥರ ಮೆಟೀರಿಯಲ್ ಇದೆ ಅಂತ ನೋಡ್ಬಿಟ್ಟು ನಮ್ಮ ಮೆಟೀರಿಯಲ್ನ ಬೈ ಮಾಡ್ಬೋದು ಸರ್. ಸರ್ ನೋಡಬೇಕು ಎಲ್ಲಿ ಬರ್ಬೇಕು ಆಫೀಸಲ್ಲಿ ಇರೋದು? ಸರ್ ನಮ್ಮದು ಮೆಟೀರಿಯಲ್ ಸಪ್ಲೈ ಆಫೀಸು ಬಂದು ನಮ್ಮದು ಗೊಟ್ಟಿಗೆರೆಯಲ್ಲಿ ಇರೋದು. ಮೆಟೀರಿಯಲ್ನ ನೋಡಬೇಕು ಅಂತಂದರೆ ಗೊಟ್ಟಿಗೆರೆಗೆ ಬನ್ನಿ. ನಮ್ಮದೇ ಕನ್ಸ್ಟ್ರಕ್ಷನ್ ಬೇಕು, ನಾವೇ ಮಾಡಿಕೊಡ್ಬೇಕು ಅಂತಂದರೆ ನಾವು ಜಿಗಣಿ APCನಲ್ಲಿ ನಮ್ಮದು ಆಫೀಸ್ ಇದೆ. ಆಫೀಸಿಗೆ ಬಂದರೆ ನಾವು ವಿಡಿಯೋದಲ್ಲಿ ಬರ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಇಂಜಿನಿಯರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ನಮ್ಮದೇ ಆದಂತಹ ಒಂದು ಕೊಟೇಶನ್ನ